ನಮಸ್ಕಾರ ಆತ್ಮೀಯ ಬಂಧು ಮಿತ್ರರೇ, ನಾನು ನಿಮ್ಮ ಪ್ರೀತಿಯ ಫಿರೋಜ್ BS ನ್ಯಾಷನಲ್ ಅಪ್ನಿ ಪಾರ್ಟಿಯ ರಾಜ್ಯಾಧ್ಯಕ್ಷರು ಹಾಗೂ ಈಡನ್ಸ್ ಕನ್ನಡ ನ್ಯೂಸ್ TV ಚಾನಲ್ನ ರಾಜ್ಯ ಕಾರ್ಯನಿರ್ವಾಹಕ ನಿರ್ದೇಶಕರು ಮಾಡುವ ಸಾಷ್ಟಾಂಗ ನಮಸ್ಕಾರಗಳು. ಈ ಒಂದು ವಿಡಿಯೋದ ಮೂಲಕ ನಾನೇನು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀನಪ್ಪ ಅಂತಂದರೆ, ನನ್ನ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಒಂದು ನನ್ನ ಪುಟ್ಟ ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣದ ದಿನದ ಅವರ ಏನು ಒಂದು ಸಂವಿಧಾನವನ್ನು ದೇಶಕ್ಕೆ ಕೊಟ್ಟಿದ್ದಾರೆ. ಸೊ ಅವರಿಗೆ ಗೌರವ ಸಮರ್ಪಣೆಯಾಗಿ ಒಂದು ಕಾಳಜಿಪೂರ್ವಕವಾಗಿ ಅಸ್ಪೃಶ್ಯತೆಯನ್ನು ಹೋಗಲಾಡಿಸಲು ಭಾಳ ಮಹತ್ವಾಕಾಂಕ್ಷೆಯಾಗಿ ಸಂವಿಧಾನದಲ್ಲಿ ಒಂದು ರೂಪರೇಷೆಯನ್ನು ಸಿದ್ಧಪಡಿಸುವುದರ ಮೂಲಕ ದಲಿತ ಜನಾಂಗಕ್ಕೆ ಒಂದು ನ್ಯಾಯ ಒದಗಿಸಿಕೊಡುವ ನಿಟ್ಟಿನಲ್ಲಿ ಹಾಗೂ ಸಮಾಜದಲ್ಲಿ ಸಮಾನತೆಯ ನಾಗರಿಕ ಸಂಹಿತೆಯನ್ನು ತಂದುಕೊಡುವುದರ ಮೂಲಕ ಅವರೂ ಕೂಡ ಸಮಾಜದ ಒಂದು ಅವಿಭಾಜ್ಯ ಅಂಗ ಅಂತಕ್ಕಂಥದ್ದನ್ನು ಸಂವಿಧಾನದಲ್ಲಿ ದಿಟ್ಟತನವಾಗಿ ತೋರಿಸಿ ದೇಶದಲ್ಲಿರ್ತಕ್ಕಂಥ ಅಸ್ಪೃಶ್ಯತೆಯನ್ನು ಹೋಗಲಾಡಿಸಲು ಭಾಳ ತೀಕ್ಷ್ಣವಾಗಿ ತಮ್ಮ ಬರಹದ ಮೂಲಕ ನ್ಯಾಯವನ್ನು ಒದಗಿಸಿಕೊಟ್ಟಿರ್ತಕ್ಕಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸಿಗೆ ಒಂದು ಉತ್ತೇಜನವನ್ನು ನೀಡಲು ದಲಿತ ಅಸ್ಪೃಶ್ಯ ಮಹಾಸಭಾ ನಿಗಮ ಮಂಡಳಿಯನ್ನು ಸ್ಥಾಪಿಸಿ ರಾಜ್ಯದ ಎಲ್ಲ ದಲಿತ ಕುಟುಂಬಗಳಿಗೆ ಆರ್ಥಿಕ, ಶೈಕ್ಷಣಿಕ, ಆರೋಗ್ಯ ಹಾಗೂ ಗುಣಮಟ್ಟದ ಬದುಕನ್ನು ಉತ್ತೇಜಿಸಲು ವಿಶೇಷ ಪ್ಯಾಕೇಜ್ ನೀಡುವುದರ ಮೂಲಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣಕ್ಕೆ ಮೆರಗು ನೀಡಿ ಅವರ ಕಾಳಜಿಗೆ ಬದ್ಧವಾಗಿ ದಲಿತ ಜನಾಂಗದ ಆಶೋತ್ತರಗಳಿಗಾಗಿ ಸರ್ಕಾರ ಶ್ರಮಿಸಬೇಕು ಅಂತಕ್ಕಂಥದ್ದು ನನ್ನ ಒಂದು ಪುಟ್ಟ ಮನವಿ. ಧನ್ಯವಾದಗಳು. ಎಲ್ಲ ನನ್ನ ದಲಿತ ಮತ ಬಾಂಧವರಿಗೆ ಈ ಮೂಲಕ ನಾನು ಕೇಳಿಕೊಳ್ಳೋದಿಷ್ಟೇ, ತಾವುಗಳು ಕೂಡ ಮುಖ್ಯವಾಹಿನಿಗೆ ಅನೇಕ ರೀತಿಯ ಶೈಕ್ಷಣಿಕ ಗುಣಮಟ್ಟದಲ್ಲಿ ಸುಧಾರತೆಯನ್ನು ತಂದುಕೊಟ್ಟು ಸಮಾಜ ಸುಧಾರಣೆಯಲ್ಲಿ ತೊಡಗಿಕೊಂಡು ಭುವಿ ಭಾರತದ ಭವಿಷ್ಯತ್ತನ್ನು ಬರೆಯುವಲ್ಲಿ ನೀವೆಲ್ಲರೂ ಮುಖ್ಯವಾಹಿನಿಯಲ್ಲಿ ಕೆಲಸ ಮಾಡೋಣ ಅಂತಕ್ಕಂತಹ ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರಚುರಪಡಿಸುವುದರ ಮೂಲಕ ಸರ್ಕಾರ ನೀಡ್ತಕ್ಕಂತಹ ಎಲ್ಲ ಸವಲತ್ತುಗಳನ್ನು ಉಪಯೋಗ ಮಾಡಿಕೊಂಡು ಒಂದು ಮೆಗಾ ವಾಹಿನಿಯಲ್ಲಿ ತಾವು ಕೂಡ ಉತ್ತೇಜನಕಾರಿಯಾಗಿ ಕೆಲಸ ಮಾಡಲು ನನ್ನ ಪುಟ್ಟ ಕಳಕಳಿಯ ಮನವಿ. ಎಲ್ಲ ನನ್ನ ದಲಿತ ಮಹಾಬಂಧುಗಳಿಗೆ ಹಾಗೂ ಕರ್ನಾಟಕದ ಸಮಸ್ತ ಮಹಾಜನತೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜಯಂತಿಯ ಹಾರ್ದಿಕ ಶುಭಾಶಯಗಳು ಹಾಗೂ ನಮ್ಮ ರಾಷ್ಟ್ರದ ಮಹಾಪರಿನಿರ್ವಾಣ ದಿನದ ಶುಭಾಶಯಗಳನ್ನು ಕೋರುತ್ತಾ ನಾನು ಈ ಒಂದು ಸಂದೇಶಕ್ಕೆ ವಿರಾಮ ಕೋರುತ್ತೇನೆ.